ಹೆಸರು ಸಾಯಿನಂದ್. ಸೊ ಮುಜುಗರ ಇದು ನನ್ನ ಮೊದಲನೇ ಸಿನಿಮಾ. ಈ ಅವಕಾಶ ಕೊಟ್ಟಿರೋ ನಮ್ಮ ನಿರ್ಮಾಪಕರು ಮತ್ತು ನಿರ್ದೇಶಕರಾದ ಶ್ರೀನಿವಾಸ್ ಸರ್ ಮತ್ತು ತರುಣ್ ಸರ್ಗೆ ನಾನು ಇವಾಗ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ನನ್ನ ನಂಬಿ ಈ ಲೀಡ್ ರೋಲ್ ಕೊಟ್ಟಿದ್ದಾರೆ. ಸೊ ಕತೆ ತುಂಬ ಚೆನ್ನಾಗಿದೆ. ಮೊದಲನೇ ದಿನವೇ ತರುಣ್ ಸರ್ ನನಗೆ ನರೇಟ್ ಮಾಡಬೇಕಾದ್ರೆ ಈ ಕತೆ ಬಗ್ಗೆ ಈಗೇನು ಹೇಳೋಕ್ಕಾಗಲ್ಲ, ಬಟ್ ಆದರೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಪೋಸ್ಟರ್ಸ್ ಎಲ್ಲ ನೀವು ನೋಡಿರ್ತೀರಲ್ಲ, ಒಂದು ಕುತೂಹಲ ಎಲ್ರಿಗೂ ಇದ್ದೇ ಇದೆ. ಸೊ ಅದಕ್ಕೆ ನನ್ನ ಪಾತ್ರದ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ಬಟ್ ನಾನಿಲ್ಲಿ ಇವತ್ತು ಕೂತಿರೋ ಕಾರಣ ನಮ್ಮ ತಂದೆ ತಾಯಿ, ಅವ್ರಿಗೂ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನು ಒಂದು 2 ವಾರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಲೊಕೇಶನ್ಸ್ ಎಲ್ಲ ಆಲ್ರೆಡಿ ಶ್ರೀಧರ್ ಸರ್, ಆನಂದ್ ಸರ್ ಮತ್ತು ತರುಣ್ ಸರ್ ಎಲ್ಲ ಹೇಳಿದ್ದಾರೆ ಲೊಕೇಶನ್ ಬಗ್ಗೆ. ಸೊ ಲೊಕೇಶನ್ ಸೀನ್ರಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಶೂಟಿಂಗಿಗೆ ಕಾಯ್ತಾ ಇದ್ದೀವಿ ಆ್ಯಕ್ಚುಲಿ. ಬಟ್ ಇನ್ನು 2 ವಾರದಲ್ಲಿ ಶುರು ಆಗೋದ್ರಿಂದ ನಿಮ್ಮೆಲ್ಲರೂ ಸಪೋರ್ಟ್, ಆಶೀರ್ವಾದ ನನ್ನ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಇಲ್ಲ, ಮುಜುಗರ ಏನಿಲ್ಲ ಸರ್. ಅವರು ಹೌದು, ಕಲಾ ತಪಸ್ವಿ ಡಾಕ್ಟರ್ ರಾಜೇಶ್ ಅವರ ಮೊಮ್ಮಗ ನಾನು. ಸೊ ಅವರು ನನಗೆ ಒಂದು ದೊಡ್ಡ ಇನ್ಸ್ಪಿರೇಷನ್. ಸಿನಿಮಾನ ಅವ್ರ ಜೊತೆ ಕೂತ್ಕೊಂಡು ನೋಡೋದಾಗಲಿ, ನಾವು ಸಿನಿಮಾ ಅಂತ ಫಸ್ಟು ನಮ್ಮ ಮನೇಲೆ ಸಿನಿಮಾ ಅಂತೆಲ್ಲ ಸ್ಟಾರ್ಟ್ ಆಗಿದ್ದು ಅವರಿಂದಾನೆ. ಸೊ ಅವ್ರ ಥರನೇ ಅವ್ರ ಹೆಸರು ಉಳಿಸ್ಬೇಕು ಅಂತ ನನ್ನ ಆಸೆ. ಇಲ್ಲ, ಹೇಳ್ಕೊಂಡಿದ್ದೆ. ನಾನು ಸಣ್ಣ ವಯಸ್ಸಿಂದ ಹೇಳ್ತಾ ಇದ್ದೆ, ಆದರೆ ಸ್ವಲ್ಪ ಸೀರಿಯಸ್ ಆಗಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದು ಈಗ ಒಂದು ಇತ್ತೀಚೆಗೆ. ಬಟ್ ಅವ್ರಿಗೆ ಖುಷಿ ಇತ್ತು. ಅವ್ರು ಇವತ್ತಿದ್ದಿದ್ರೆ ತುಂಬ ಖುಷಿ ಪಡೋರು ಆ್ಯಕ್ಚುಲಿ. ಯಾಕಂದರೆ ಅವ್ರಿಗೂ ಇತ್ತು ನಾನು ಸಿನಿಮಾಗೆ ಬರಬೇಕು, ಒಳ್ಳೆ ಹೆಸರು ಮಾಡಬೇಕಂತ ಅವ್ರಿಗೂ ಇತ್ತು. ಸೊ ಅವರು ಇಲ್ಲಿದ್ದಿದ್ರೆ ಖುಷಿ ಪಡೋರು. ವರ್ಗದವರಿಗೆ ಮತ್ತು ನಮ್ಮ ಮುಜುಗರ ಫುಲ್ ಟೀಮ್ಗೆ ಆ್ಯಂಡ್ ನಮ್ಮ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಆಶೀರ್ವಾದ, ಈ ಸಪೋರ್ಟು ನಮ್ಮ ಮೂವಿ ರಿಲೀಸ್ ಆಗಿ ಥಿಯೇಟ್ರಿಗೆ ಬರೋವರೆಗೂ ಸಪೋರ್ಟ್ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಈ ಹಂಬಲ್ನೆಸ್ ಹೀಗೆ ಇರಲಿ. ಆ್ಯಂಡ್ ಮೂವಿ ಬಗ್ಗೆ ಇವಾಗ ಸ್ಟೋರಿ ಬಗ್ಗೆ ಅಥವಾ ಮೂವಿ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಬಟ್ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಸರ್ ಸ್ಟೋರಿ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನನ್ನ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಇದು. ಸೊ ನನಗೆ ನನ್ನ ಆ್ಯಕ್ಟಿಂಗ್ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಿಕೊಂಡು, ಇನ್ನೂ ಜಾಸ್ತಿ ನಾನು ಕಲ್ತ್ಕೊಂಡು ಈ ಪಾತ್ರಕ್ಕೆ ನಾನು ಜೀವ ತುಂಬ್ತೀನಿ ಅಂತ ಆ ಭರವಸೆ ನನಗೆ ಡೈರೆಕ್ಟ್ರಿಂದ ಬಂತು. ಸಿನಿಮಾ ಮುಜುಗರ ನನಗೆ ಇದು, ನೀವೆಲ್ಲ ಅದನ್ನು ದೂರ ಮಾಡಿದ್ರಿ. ಸಿನಿಮಾ ರಂಗ ನಮ್ಮೆಲ್ಲರಿಗೂ ತುಂಬ ಪ್ರೀತಿಯ ಒಂದು ಭೂಮಿ ಅಂತಲೇ ಹೇಳಬೇಕು. ಇದು ಒಂಥರ ನಮಗೆ ಫಲವತ್ತು, ನಮ್ಮ ಭವಿಷ್ಯ, ನಮ್ಮ ಜನ್ಮ, ನಮ್ಮ ಜೀವನ ನಡೆಸುವಂಥ ಭೂಮಿ. ಈ ಭೂಮಿಯಲ್ಲಿ ಇನ್ನೊಂದು ಭೂಮಿ ಇದೆ. ಸೊ ಹಾಗಾಗಿ ಈ ರಂಗದಲ್ಲಿ ಇಷ್ಟು ವರ್ಷಗಳು ಸಿನಿಮಾ ಮಾಡ್ತಾ ಬಂದಾಗ ಹಲವಾರು ಹೊಸ ಟೀಮ್ಗಳ ಜೊತೆ, ನಿರ್ದೇಶಕರ ಜೊತೆ, ನಿರ್ಮಾಪಕರ ಜೊತೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು ಇದನ್ನು ನಮಗೆ ಹೊಸ ಸಿನಿಮಾ ಅನ್ನೋ ಥರನೇ ನನಗೆ ಅನಿಸುತ್ತೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಒಂದೊಂದು ಹೊಸ ಕಥೆ, ಹೊಸ ಪಾತ್ರಧಾರಿಗಳು. ಇವ್ರು ನೋಡಿ, ನಮ್ಮ ನಾಯಕ ನಟರು ಹೊಸ ಪರಿಚಯ ನಿಮ್ಮೆಲ್ಲರಿಗೂ. ಅವ್ರ ಬಗ್ಗೆ ಅವರೇ ಹೇಳ್ತಾರೆ. ಒಬ್ಬ ಮೇರು ನಾಯಕ ನಟರ ಮೊಮ್ಮಗ ಅವರು. ಸೊ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಅದ್ರ ಬಗ್ಗೆ ಅವರೇ ಹೇಳ್ತಾರೆ. ಅನಿಸಿದ್ದು ನಾನು ಇಂಡಸ್ಟ್ರಿಗೆ ಬರೆಯೋದು, ಅವರೇ ಕ್ಲಾಸಸ್ಗೆಲ್ಲ ಸೇರಿಸಿ ಆ್ಯಕ್ಟಿಂಗ್ ಎಲ್ಲ ಕಲಿಸಿ ಇವಾಗ ಇಲ್ಲಿ ತೊಗೊಬಂದುಬಿಟ್ಟಿದ್ದಾರೆ. ಶಿಶಿರ ಕಾಮಾಖ್ಯ ಹತ್ರ ಜೇಮ್ಸ್ ಶಿವು ಸರಿಂದ ಆ್ಯಕ್ಟಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಹಾಂ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮುಜುಗರ ಬಂದಿರೋ ಎಲ್ಲ ಮೀಡಿಯಾ ಅಣ್ಣಂದಿರಿಗೂ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು ಇಲ್ಲಿ ಕೂತಿರೋರ್ಗು ಗುಡ್ ಮಾರ್ನಿಂಗ್ ಇರುತ್ತೆ. ಹಾಗಾಗಿ ನಿಮ್ಮಲ್ಲಿ ತುಂಬ ಕಳಕಳಿ ವಿನಂತಿ, ಇವತ್ತು ಬಂದು ಸಪೋರ್ಟ್ ಕೊಡ್ತಿರೋ ಸಪೋರ್ಟು ಕೊನೆವರೆಗೂ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕೊನೆವರೆಗೂ ಇರಲಿ ಅಂತ ಕೇಳ್ಕೊಳ್ತಾ ಸಿನಿಮಾ ಬಗ್ಗೆ ಮುಂದೆ ಮಾತಾಡೋಣ. ಸಿನಿಮಾ ಚಿತ್ರೀಕರಣ ಮುಗಿಲಿ. ಈಗೇನು ಮಾತಾಡ್ತೀರಾ? ನೀವು ಸಪೋರ್ಟ್ ಕೊಡ್ಬೇಕಂತಾನೆ ಮಾತಾಡ್ತೀನಿ. ಸಿನಿಮಾ ಬಗ್ಗೆ ಹೇಳಿ, ಎಲ್ಲಿ ಶೂಟ್ ಮಾಡ್ತೀರಾ, ಯಾರು? ಸಾಯಿನಂದ್ ಸರ್ ನಮಸ್ಕಾರ ಎಲ್ಲರಿಗೂ. ಇಲ್ಲಿ ಬಂದಿರೋ ಮೀಡಿಯಾದವ್ರಿಗೂ ಮತ್ತು ಇಲ್ಲಿ ಪ್ರೇಕ್ಷಕರಿಗೂ ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಚಿತ್ರ ತಾಣದವ್ರಿಗೂ ಎಲ್ಲರಿಗೂ ನಮಸ್ಕಾರ. ಅಂದರೆ ಇಲ್ಲಿ ಬಂದ ಎಲ್ಲ ಜನಕ್ಕೆ ಮತ್ತು ನಮ್ಮ ಫ್ಯಾಮ್ಲಿಗೂ ಎಲ್ರಿಗೂ ನಮಸ್ಕಾರ. ಇಲ್ಲಿ ನಾವು ಫಸ್ಟು
ಆಯ್ತೇನಪ್ಪ